ಏನಿದು ಸಂಡೇ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತನಾ ಹೇಳ್ತೀನಿ. ಪೂರ್ತಿ ವ್ಲಾಗ್ ನೋಡಿ. ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಐಯೋನಿಕಲ್ ಸ್ಪಾಟ್. ಇವತ್ತು ನಾನು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ವ್ಲಾಗ್. ಸೊ ಇವತ್ತು ನಾವು ಮಂಗಳೂರಿಂದ ಉಡುಪಿಗೆ ಹೋಗ್ತಾ ಇದ್ವಿ. ಉಡುಪಿ ಟೆಂಪಲ್ ಆ್ಯಂಡ್ ಬೀಚ್ ಆ್ಯಂಡ್ ಸಮ್ ಪ್ಲೇಸಸ್. ಬೆಳಗ್ಗೆ 6 ಗಂಟೆಗೆ ನಮ್ಮ ಮಂಗಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಕತ್ಲೆ ಇತ್ತು, ಆದರೆ ಚಳಿ ಅಂತೂ ಇರಲಿಲ್ಲ, ಯಾಕಂದರೆ ಮಂಗಳೂರಲ್ಲಿ ಚಳಿ ಇರೋದಿಲ್ಲ. ನಾನು ಹಾಗೆ ಕಾರಲ್ಲಿ ಸ್ವಲ್ಪ ನಿದ್ದೆ ಮಾಡಿದೆ ಆ್ಯಂಡ್ ಫೈನಲಿ ಉಡುಪಿಗೆ ರೀಚ್ ಆದ್ವಿ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಉಡುಪಿ ಕೃಷ್ಣ ಮಠ ಸಿಗುತ್ತೆ. ಕಾರ್ ಪಾರ್ಕಿಂಗಿಗೆ ಟಿಕೆಟ್ ತೊಗೊಂಡು ಕಾರ್ ಪಾರ್ಕಿಂಗಿಗೆ ಹೋಗ್ತಾ ಇದ್ವಿ. ನೀವು ನೋಡ್ಬೋದು 7 o'clock ನಾವು ಉಡುಪಿ ಕೃಷ್ಣ ಮಠಕ್ಕೆ ರೀಚ್ ಆಗಿದ್ವಿ. ಸೊ ದಿಸ್ ಇಸ್ ದ ಟೆಂಪಲ್ ಎಂಟ್ರೆನ್ಸ್. ಆಲ್ರೆಡಿ ತುಂಬ ಜನ ಇದ್ದಾರೆ, ತುಂಬ ಕಾರ್ ನೋಡ್ಬೋದು. ಇನ್ನು ಒಳಗೆ ಬಂದುಬಿಟ್ಟು ನೋಡಿದ್ರೆ ಇಲ್ಲೇನೋ ಲಡ್ಡು ಉತ್ಸವ ಅಂತ ಎಲ್ಲ ಕಡೆ ಬೋರ್ಡ್ ಹಾಕ್ಬಿಟ್ಟಿದ್ರು, ಅಂದರೆ ಏನು ಅಂತ ಗೊತ್ತಿಲ್ಲ. ಹಾಗೆ ಇಲ್ಲಿ ಕೆಲವೊಬ್ಬರು ಲೇಡೀಸು ಸಾಂಗ್ ಹೇಳ್ತಾ ಇದ್ದರು. ಈ ಟೆಂಪಲಿನ ನಾವು 7:30ಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಸ್ಪೀಡಾಗಿ ಬೇಗ ಹೋಗ್ತಾಯಿದ್ವಿ ಒಳಗಡೆ. ದರ್ಶನ ಎಲ್ಲ ಆರಾಮಾಗೇ ಆಯಿತು, ಯಾಕಂದರೆ ರಶ್ ಅಂತೂ ಇರಲಿಲ್ಲ. ತುಂಬ ಬೇಗ 5 to 10 minutesಲ್ಲಿ ಒಳಗೆ ಹೋಗಿ ಆಚೆ ಬಂದು ಆಯಿತು ನಮಗೆ. ಇನ್ನು ಆಚೆ ಹೀಗೆ ನೋಡ್ತಾ ಇದ್ವಿ. ಇಲ್ಲಿ ನೀವು ನಿಮಗೆ ಟಿ ವಿಲಿ ತೋರಿಸ್ತಾ ಇದ್ದೀನಿ ಉಡುಪಿ ಶ್ರೀಕೃಷ್ಣನ, ನೋಡ್ಕೊಳ್ಳಿ. ಇನ್ನು ನಾವಿಲ್ಲಿ ಪ್ರಸಾದ ತೊಗೊಳಕ್ಕೆ ಅಂತ ಹೋದ್ವಿ. ಅದ್ರ ಕ್ಯೂನೇ ತುಂಬ ಉದ್ದ ಇತ್ತು. ಹೀಗೆ ನಾವು ಇಲ್ಲಿ ಗೋಶಾಲೆಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ಬೋದು ತುಂಬ ಹಸುತನ ಇದೆ. ಇದರ ಹೆಸರು ಲಕ್ಷ್ಮಿ ಅಂತೆ. ಇದು ದೇವರ ಮಂಟಪದ ಒಳಗೆ ಹೋಗಿ ಪೂಜೆ ಮಾಡಿಸ್ಕೊಬರುತ್ತಂತೆ. ಮತ್ತು ಇಲ್ಲಿ ಏನೋ ಕೋಟಿ ಗೀತ ಲೇಖನ ಯಜ್ಞ ಅಂತ ಬರ್ತಿತ್ತು. ಅಂದರೆ ಒಂದು ಬುಕ್ಕಲ್ಲಿ ನಾವು ಭಗವದ್ಗೀತೆ ಬರೆದ್ಬಿಟ್ಟು ಇಲ್ಲಿ 1 ವರ್ಷ ಆದಮೇಲೆ ಹೋಗಿ ಸಬ್ಮಿಟ್ ಮಾಡೋದು. ಏನೋ ಮಾಡ್ತಾಯಿದ್ರು ನಮ್ಮಮ್ಮ ಮತ್ತು ತಂಗಿ, ಹೋಗಿ ನೋಡೋಣ ಅಂತಂದರೆ ಅವರು ಒಂದು ಪರ್ಚೇಸ್ ಮಾಡಿದರು. ಮತ್ತು ವಾಪಸ್ಸು ಬರ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಇವಾಗ ಸಿಕ್ಕಾಪಟ್ಟೆ ಕ್ಯೂ ಇತ್ತು, ಬಿಕಾಸ್ ಟೆಂಪಲ್ ಇವಾಗ ಕ್ಲೋಸ್ ಆಗಿತ್ತು. 7:30 ಕ್ಲೋಸ್ ಆಗಿರುತ್ತೆ ಆ್ಯಂಡ್ ತುಂಬ ವೇಟಿಂಗಲ್ಲಿತ್ತು. ಸೊ ಆಚೆ ಸುತ್ತಾ ಇದ್ವಿ. ಇವಾಗ ತಿಂಡಿ ಮಾಡಬೇಕು ಅಂತ ಆಚೆ ಹೋಟೆಲ್ಗೆ ಹೋಗ್ತಾ ಇದ್ವಿ. ಇಲ್ಲೊಂದು ಮಿತ್ರ ಸಮಾಜ ಅಂತ ಹೋಟೆಲ್ ಇದೆ, ಅದೇ ಹೋಟೆಲ್ ಹುಡುಕ್ತಾ ಹೋಗ್ತಾ ಇದ್ವಿ. ಇಲ್ಲೊಂದು ಮಿತ್ರ ಸಮಾಜ ಅಂತ ಕಾಣಿಸ್ತಾ ಇದೆ, ಆದರೆ ಈ ಹೋಟೆಲ್ ಅಲ್ಲ. ನೀವು ಯಾವತ್ತಾದರೂ ಹೋದರೆ ಇಲ್ಲಿಗೆ ಹೋಗಬೇಡಿ. ದ ಕರೆಕ್ಟ್ ಹೋಟೆಲ್ ಇಸ್ ದಿಸ್ ಮಿತ್ರ ಸಮಾಜ. ಸಿಕ್ಬಿಡ್ತಾರೆ ನೋಡಿ. ಇಲ್ಲಿ ತಿಂಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ರಶ್ ಕೂಡ ಇರುತ್ತೆ. ವೆನ್ಸ್ಡೇ ವೀಕ್ಲಿ ಹಾಲಿಡೇ ಅಂತ ಬೋರ್ಡ್ ಹಾಕಿತ್ತು. ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಜನ ಇದ್ದಾರೆ. ನಾವು ಒಂದು 5 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಹೋಗಿ ಕೂತ್ಕೊಂಡ್ವಿ. ನಾನು ಬನ್ಸ್ ಆರ್ಡರ್ ಮಾಡಿದೆ, ನಂಗೆ ಬನ್ಸ್ ತುಂಬ ಇಷ್ಟ. ಆ್ಯಂಡ್ ದೋಸೆ, ವಡೆ ಆ್ಯಂಡ್ ಇಲ್ಲಿ ಇದು ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಬುಲೆಟ್ ಇಡ್ಲಿ ಅಂತ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಆರ್ಡ್ರ್ ಮಾಡಿ ತಿಂದ್ವಿ. ತಿಂಡಿ ಎಲ್ಲ ಆದಮೇಲೆ ಆಚೆ ಒಂದು ರೌಂಡ್ ಹಾಕ್ತಾ ಕನಕನ ಕಿಂಡಿಗೆ ಒಂದು ವಿಸಿಟ್ ಕೊಟ್ವಿ. ಕನಕನ ಕಿಂಡಿಲಿ ವಿಸಿಟ್ ಕೊಡ್ತಾಯಿದ್ವಿ, ಆದರೆ ಆ ಕಿಂಡಿಯಿಂದ ನಮಗಂತೂ ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ಟಿ ವಿಲೇ ನೋಡ್ಕೊಂಡ್ವಿ ಮತ್ತೆ. ಕೃಷ್ಣ ಮಠ ಟೆಂಪಲ್ ವಿಸಿಟ್ ಎಲ್ಲ ಆದಮೇಲೆ ನಮ್ಮ ರಿಲೇಟಿವ್ ಮನೆಗೆ ಒಂದು ವಿಸಿಟ್ ಕೊಟ್ವಿ. ಅಲ್ಲಿಂದ ನೆಕ್ಸ್ಟ್ ನಮ್ಮ ಲೊಕೇಶನಿಗೆ ರೀಚ್ ಆದ್ವಿ. ಇವಾಗ ಮತ್ತೆ ರೀಚ್ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಸೈಂಟ್ ಮೇರೀಸ್ ಹೋಗ್ಬೇಕಂದ್ರೆ ನಮಗೆ 2 ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಪ್ಷನ್ಸ್ ಇದೆ. ಒಂದು ಗೌರ್ಮೆಂಟಿಂದು ಮತ್ತು ಪ್ರೈವೇಟಿಂದು. ಸೊ ನಾವು ಗೌರ್ಮೆಂಟಿಂದಲ್ಲಿ ಹೋಗ್ತಾ ಇದ್ವಿ. ಲೆಟ್ಸ್ ಸಿ.
ಇಲ್ಲಿ ಬೋಟಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಐಟಮ್ಸು ಅಥವಾ ಫುಡ್ ಐಟಮ್ಸು ಅಲೋ ಇಲ್ಲ ಅಂತೆಲ್ಲ ಬರೆದಿತ್ತು. ಆ್ಯಂಡ್ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 350 ರುಪೀಸ್ ಇತ್ತು. ಸೊ 4 ಜನನು ಟಿಕೆಟ್ ತೊಗೊಂಡು ನಮ್ಮ ಬೋರ್ಡಿಂಗ್ ಕೂಡ ಆಯಿತು. ಇಲ್ಲಿಂದ ವಾಟರ್ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ಸೇಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಈ ಜರ್ನಿ. ಸಾಂಗ್ ಎಲ್ಲ ಹಾಕಿತ್ತು. ಸ್ಟಾರ್ಟಿಂಗ್ ಸಾಂಗ್ ಹಾಕಿದಾಗ ಯಾರೂ ಇನ್ನೂ ಬಂದು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಕೂತಿದ್ರು. ಆದರೆ ಆಮೇಲೆ ಮಾತ್ರ ಅಜ್ಜಿ ಜೋಶ್ ಸಖತ್ ಎಂಜಾಯ್ ಮಾಡಿಬಿಟ್ಟಿದ್ರು ಅಜ್ಜಿ ಅಂತ. ಫೈನಲಿ ಸೇಂಟ್ ಮೇರೀಸ್ ಐಲ್ಯಾಂಡ್ಗೆ ರೀಚ್ ಆದ್ವಿ. ಮಲ್ಪೆ ಬೀಚಿಂದ ಒಂದು 20 ಮಿನಿಟ್ಸ್ ಜರ್ನಿ ಇಲ್ಲಿಗೆ ಬರೋದಕ್ಕೆ. ಹಾಗೆ ಇಲ್ಲಿ 1 ಅವರ್ ಟೈಮ್ ಇದೆ ನಿಮಗೆ ಸ್ಪೆಂಡ್ ಮಾಡೋಕ್ಕೆ ಅಂತ ಅಲ್ಲಿ ಒಬ್ಬರು ಹೇಳ್ತಾಯಿದ್ರು. ಸೊ 1 ಅವರ್ನ ಹೇಗಪ್ಪ ಸ್ಪೆಂಡ್ ಮಾಡೋದು, ಕಮ್ಮಿ ಆಯಿತಾ ಇದು ಟೈಮು ಅಂತ ಅನಿಸ್ತಾಯಿತ್ತು. ಆದರೆ ಒಳಗೆ ಹೋದ್ಮೇಲೆ ನೋಡಿದ್ರೆ ನೀರು ತುಂಬಾ ಚೆನ್ನಾಗಿತ್ತು, ಸಖತ್ ಬ್ಯೂಟಿಫುಲ್ ಆಗಿತ್ತು, ವ್ಯೂ, ಪ್ಲೇಸ್, ಎವ್ರಿಥಿಂಗ್. ಬಟ್ ಈ ನೀರಲ್ಲಿ ಆಟಾಡೋಕ್ಕೆ ಆಗಲ್ವಾ ಅಂತ ಬೇಜಾರಾಗೋಯ್ತು. ಅಯ್ಯೋ ಕಾಲಿಡಬೇಕು ನೀರಲ್ಲಿ ಆಟಾಡಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಆದರೆ ಎಲ್ಲ ಕಡೆ ಬೇಲಿ ಹಾಕ್ಬಿಟ್ಟಿದ್ರು. ಡಿಸಪಾಯಿಂಟೆಡ್. ಈ ಮರ ನೋಡ್ತಾ ನೋಡ್ತಾ ಹಾಗೆ ಗೋವಾ ಥರ ವೈಬ್ಸ್ ಕೊಡ್ತಾಯಿದ್ದಂತನೂ ಅನಿಸ್ತಾಯಿತ್ತು. ಇನ್ನು ಹಾಗೆ ಐಲ್ಯಾಂಡಲ್ಲಿ ಮುಂದೆ ಬರ್ತಾಯಿದ್ರೆ ಫೈನಲಿ ಜನಗಳು ನೀರಲ್ಲಿ ಆಟಾಡ್ತಾ ಇರೋದು ಕಾಣಿಸ್ತು. ಸೊ ನನಗೂ ತುಂಬ ಖುಷಿಯಾಯಿತು. ಇನ್ನು ನೀರಿಗೆ ಇಳಿಬೋದು ಅಂತ ಹೋದೆ. ನೀರಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಹಾಗೆ ರೀಲ್ಸಲ್ಲಿ ನೋಡಿದ ಜ್ಞಾಪಕ ಇತ್ತು, ಒಂದು ಗ್ಲಾಸ್ ಬಾಟಲಲ್ಲಿ ಈ ಥರ ಫಿಲ್ ಮಾಡ್ಕೊಂಡು ಹೋಗೋದು. ಸೊ ನಾನು ಅದಕ್ಕೆ ಯಾವ ಬಾಟಲ್ ಸಿಗಲಿಲ್ಲ ಅಂದ್ಬಿಟ್ಟು ಕಿಸಾನ್ ಜಾಮ್ದು ಒಂದು ಬಾಟಲ್ ಇತ್ತು, ಅದನ್ನು ತೊಗೊಂಡೋಗಿದ್ದೆ. ಆ್ಯಂಡ್ ಎಲ್ಲ ತುಂಬಿಸ್ಕೊಬಂದು ವಾಪಸ್ಸು ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ವಿ, ಸೇಮ್ ಅದೇ ಬೋಟಲ್ಲಿ. ಆ್ಯಂಡ್ ಇಲ್ಲೊಂದು ಸೀ ವಾಕ್ ಇತ್ತು, ಅಲ್ಲಿ ತನಕ ಹೋಗಲಿಲ್ಲ. ಹಾಗೆ ಆಚೆಯಿಂದ ಫೋಟೋಸ್ ವೀಡಿಯೋಸ್ ತಗೊಂಡು ಮಧ್ಯಾಹ್ನ ನಮ್ಮ ರಿಲೇಟಿವ್ಸ್ ಮನೆಗೆ ಬಂದು ಊಟ ಮಾಡಿಕೊಂಡು ಹಾಗೆ ಹರಟೆ ಹೊಡೆದು ಒಂದು ಸೆಲ್ಫಿನೂ ತೊಗೊಂಡು ಇನ್ನೊಬ್ಬರು ರಿಲೇಟಿವ್ ಮನೆಗೆ ಹೊರಟ್ವಿ. ಅಲ್ಲೂ ಸಂಜೆ ಟೀ, ಕಾಫಿ, ಸ್ನ್ಯಾಕ್ಸ್ ಎಲ್ಲ ತಿಂದಾದಮೇಲೆ ಅಲ್ಲೂ ಹರಟೆ ಹೊಡೆದ್ಬಿಟ್ಟು ನಾವು ವಾಪಸ್ ಮಂಗಳೂರು ಕಡೆಗೆ ಅಲ್ಲಿ ಉಡುಪಿಯಿಂದ ಹೊರಟ್ವಿ. ಬರ್ತಾ ಉಚ್ಚಿಲ ಅನ್ನೋ ಒಂದು ಪ್ಲೇಸಲ್ಲಿ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಅಲ್ಲಿ ಆಚೆಯಿಂದ ನೋಡಿದ್ರೆ ಯಾಕೋ ಈ ಟೆಂಪಲ್ ಕ್ಲೋಸ್ ಆಗಿದೆ ಅಲ್ವಾ ಅಂತ ಅನಿಸ್ತಾಯಿತ್ತು. ಏನಪ್ಪ ಮಾಡೋದು, ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅಂತೆಲ್ಲ ಅನಿಸ್ತಾಯಿತ್ತು. ಆಮೇಲೆ ಹೋಗಿ ನೋಡಿದ್ರೆ ಟೆಂಪಲ್ ಓಪನ್ ಇತ್ತು ಅಂತ ಗೊತ್ತಾಯಿತು. ಮೇನ್ ರೋಡ್ ಕಡೆಗೆ ಟೆಂಪಲ್ ಗೇಟ್ ಇಲ್ಲ, ಅದ್ರದ್ದು ಆಪೋಸಿಟ್ ಸೈಡಿಗೆ ಇರೋದು. ಸೊ ಒಂದು ರೌಂಡ್ ಹಾಕ್ಕೊಂಡು ಪಾರ್ಕಿಂಗ್ ಮಾಡಬೇಕು. ಯಾರಾದರೂ ಈ ಟೆಂಪಲಿಗೆ ವಿಸಿಟ್ ಮಾಡಿಲ್ಲ ಅಂದರೆ ಮಾಡಿ, ಬಿಕಾಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬ ಏನು ಕ್ರೌಡ್ ಇಲ್ಲ, ಏನೂ ಇಲ್ಲ, ಬಿಕಾಸ್ ಜಾಸ್ತಿ ಜನಕ್ಕಿದು ಗೊತ್ತಿಲ್ಲ. ಆ್ಯಂಡ್ ಮೇನ್ ರೋಡಲ್ಲೇ ನೋಡ್ತಾ ಕ್ಲೋಸ್ ಅಂತ ನಮಗೂ ಅನಿಸ್ತು, ಬಟ್ ಆ ಥರ ಇರಲಿಲ್ಲ. ಒಂದು ರೌಂಡ್ ಹಾಕೋ ಬರಬೇಕು. ಈ ಟೆಂಪಲ್ ಒಳಗೆ ಕ್ಯಾಮರಾ, ವೀಡಿಯೋ ಎಲ್ಲ ಅಲೋ ಇಲ್ಲ. ಸೊ ಟೆಂಪಲ್ ಒಳಗೆ ಹೋಗಿ ದರ್ಶನ ಎಲ್ಲ ಆಯಿತು. ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿದೆ, ಯಾರೂ ಜನ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ಕಂಪ್ಲೀಟ್ ಸೈಲೆನ್ಸ್ ಆಗಿತ್ತು. ತುಂಬ ಚೆನ್ನಾಗಿದೆ ಈ ಟೆಂಪಲ್ ಟೈಮಿಂಗ್ಸ್ ನೋಡಿ 6 to 2:30 ಆ್ಯಂಡ್ 4 to 8 PM ಇದೆ. ಇದೇ ನೋಡಿ ಮೇನ್ ಆಚೆಗೆ ಇಂದ ಕಾಣಿಸಿದ ನಮಗೆ ಗೇಟು. ಕ್ಲೋಸ್ಡ್ ಅಂತ ಅನಿಸುತ್ತೆ, ಬಟ್ ಕ್ಲೋಸ್ ಇರೋದಿಲ್ಲ. ಉಚ್ಚಿಲ ಅನ್ನೋ ಪ್ಲೇಸು
ಯಾವತ್ತಾರು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಇನ್ನು ರಾತ್ರಿ ಡಿನ್ನರ್ಗೆ ಹೈವೇಯಲ್ಲಿ ಬಿಟ್ಟುದ ಡಾಬಾ ಅಂತಿತ್ತು, ಅಲ್ಲಿ ಡಿನ್ನರ್ಗೆ ಅಂತ ವಿಸಿಟ್ ಕೊಟ್ವಿ. ಅಲ್ಲಿ ಕುಲ್ಚಾ, ಕಾಜು ಮಸಾಲ, ಮಶ್ರೂಮ್ ಬಿರಿಯಾನಿ, ಒಂದು ಲಸ್ಸಿ ಎಲ್ಲ ಕುಡಿದು ಡಿನ್ನರ್ ಮುಗಿಸ್ಕೊಂಡು ಇನ್ನೆಲ್ಲಿಗೂ ಬೇಡ, ಇನ್ನು ಸೀದಾ ನಮ್ಮ ಮನೆಗೆ ಹೋಗೋಣ ಅಂತ ಹೋದ್ವಿ. ರಾತ್ರಿ 9:30 ಅಷ್ಟೊತ್ತಿಗೆ ಮಂಗಳೂರು ನಮ್ಮ ಮನೆಗೆ ರೀಚ್ ಆದ್ವಿ. ಆ್ಯಂಡ್ ದಿಸ್ ವಾಸ್ ದ ಡೇ. ಫೈನಲಿ ಉಡುಪಿ ಟ್ರಿಪ್ ಮುಗೀತು. ಇವಾಗ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂತ ಅನಿಸ್ತಾ ಇದೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.